ನನ್ನ ಪ್ರಿಯ ವೀಕ್ಷಕರೇ, ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಇವತ್ತಿನ ಈ ವಿಡಿಯೋದಲ್ಲಿ ₹1 ಖರ್ಚಿಲ್ದಿರ ಮನೆಯಲ್ಲೇ ಇರುವಂತಹ ವಸ್ತುಗಳನ್ನು ಉಪಯೋಗಿಸಿಕೊಂಡು ಮೆಹಂದಿನ ಪ್ರಿಪೇರ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾವುದಾದ್ರೂ ಅಕೇಶನ್ ಇದ್ದಾಗ ನಮ್ಮ ಕೈಯಾರೆ ನಾವೇ ಪ್ರಿಪೇರ್ ಮಾಡಿಕೊಂಡು ಹಾಕ್ಕೊಂಡ್ರೆ ಆ ಖುಷಿನೇ ಬೇರೆ ಫ್ರೆಂಡ್ಸ್. ತುಂಬ ಸುಲಭವಾಗಿ ಪ್ರಿಪೇರ್ ಮಾಡ್ಬೋದು, ಅಷ್ಟೊಂದು ಟೈಮ್ ಸಹ ತಗೊಳ್ಳಲ್ಲ. ಖಂಡಿತ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದೇ ರೀತಿ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಈ ಮೆಹಂದಿನ ಪ್ರಿಪೇರ್ ಮಾಡಲು ತಲೆಗೆ ಹಾಕುವ ಹೆಣ್ಣನ್ನು ಯೂಸ್ ಮಾಡ್ತಾ ಇದ್ದೀನಿ. ನಂತರ ನಾನು ಫುಡ್ ಕಲರ್ ಒಂದು ಪ್ಯಾಕೆಟ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ಟೀ ಡಿಕಾಷನ್ ಫ್ರೆಂಡ್ಸ್. ನಾವು ರೆಗ್ಯುಲರಾಗಿ ಟೀ ಇಡ್ತೀವಲ್ಲ, ಅದೇ ರೀತಿ ಟೀ ಪೌಡ್ರನ್ನ ಕುದಿಸ್ಕೊಂಡು ತೆಗೆದುಕೊಂಡಿರುವ ಡಿಕಾಷನ್. ಇದು ಬಂದುಬಿಟ್ಟು ಗಟ್ಟಿ ಮೊಸರು, ಸ್ವಲ್ಪ ಹುಳಿ ಇರಲಿ. ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ನಾವು ತೆಗೆದುಕೊಂಡಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಈ ಮಿಕ್ಸಿಂಗ್ ಬೌಲಲ್ಲಿ ಸೇರಿಸ್ಕೊಂಬಿಡಿ. ಈ ಫುಡ್ ಕಲರ್ ಬಂದುಬಿಟ್ಟು 1 ಟೇಬಲ್ ಸ್ಪೂನಷ್ಟು ಇರುತ್ತೆ ಫ್ರೆಂಡ್ಸ್. ಈಗ 1.5 ಟೇಬಲ್ ಸ್ಪೂನಷ್ಟು ನಾವು ತಲೆಗೆ ಯೂಸ್ ಮಾಡುವಂತಹ ಮೆಹಂದಿ ಪೌಡರನ್ನು ಸೇರಿಸ್ಕೊಳ್ಳಿ. ಈ ಪೌಡರನ್ನು ಸೇರಿಸೋದ್ರಿಂದ ನಮಗೆ ಕೈಯಲ್ಲಿ ಮೆಹಂದಿ ಒಂದು 3-4 ದಿವಸ ಇರುತ್ತೆ ಫ್ರೆಂಡ್ಸ್. ಈಗ ಕುದಿಸ್ಕೊಂಡಿರುವಂತಹ ಟೀ ಡಿಕಾಷನನ್ನು ಒಂದು 2 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡಿ, ನಂತರ 1.5 ಟೇಬಲ್ ಸ್ಪೂನಷ್ಟು ಮೊಸರನ್ನು ಸೇರಿಸ್ಕೊಳ್ಳಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪನೂ ಉಂಡೆಗಳಿಲ್ದಿರ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಮಿಕ್ಸ್ ಮಾಡುವಾಗ ಜಾಸ್ತಿ ತಿಕ್ಕಾಗಿದೆ ಅನಿಸಿದಾಗ ಮಿಡಲಲ್ಲಿ ಟೀ ಡಿಕಾಷನ್ ಇರುತ್ತಲ್ಲ, ಅದನ್ನು ಸ್ವಲ್ಪ ಸ್ವಲ್ಪವಾಗಿ ಆ್ಯಡ್ ಮಾಡ್ಕೊತ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಕನ್ಸಿಸ್ಟೆನ್ಸಿಗೆ ನಾವು ಮೆಹಂದಿನ ಮಿಕ್ಸ್ ಮಾಡ್ಕೋಬೇಕು. ಈ ಕನ್ಸಿಸ್ಟೆನ್ಸಿಲಿದ್ದರೆ ನಾವು ಸೋಕ್ ಮಾಡಿ ಇಟ್ಟಾಗ ಇನ್ನು ಸ್ವಲ್ಪ ಗಟ್ಟಿಯಾಗುತ್ತೆ, ಆಗ ನಾವು ಕೈಗೆ ಅಪ್ಲೈ ಮಾಡೋಕ್ಕೆ ಈಸಿ ಆಗುತ್ತೆ. ಈಗ ಈ ಥರ ನೀಟಾಗಿ ಸ್ಪೂನ್ಗೆ ಎಡ್ಜಸ್ಗೆ ಇರೋದೆಲ್ಲ ತೆಗೆದುಬಿಟ್ಟು ಪ್ಲೇಟನ್ನು ಕ್ಲೋಸ್ ಮಾಡಿಕೊಂಡು ಮಿನಿಮಮ್ 3 hours ಸೋಕ್ ಮಾಡ್ಕೊಳ್ಳಿ. ಇಲ್ಲ ನಾವು ಮಾರ್ನಿಂಗೇ ಈ ಥರ ಪ್ರಿಪೇರ್ ಮಾಡಿಬಿಟ್ಟು ಡೇ ಫುಲ್ ಸೋಕ್ ಮಾಡಿಬಿಟ್ಟು ನೈಟ್ ಹಚ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಆಫ್ಟರ್ 3 hours ನಾನು ತೆಗೆದು ನೋಡ್ತಾ ಇದ್ದೀನಿ. ನೋಡಿ, ಮೆಹಂದಿ ಲಿಕ್ವಿಡ್ ಸ್ವಲ್ಪ ತಿಕ್ಕಾಗಿ ಹತ್ತಿರ ಬಂದಂಗಿದೆ. ಈಗ ಈ ಮೆಹಂದಿ ಮಿಕ್ಸನ್ನು ನಾವು ಕೈಗೆ ಹಚ್ಕೋಬೋದು. ಈ ಮೆಹಂದಿನ ಟ್ರೆಡಿಷನಲ್ ಟೈಪಲ್ಲಿ, ಅಂದರೆ ನಾನು ಇಲ್ಲಿ ತೋರಿಸೋ ಥರ ಬೇಕಾದರೂ ಹಚ್ಕೋಬೋದು. ಇಲ್ಲ ಹಾಲ್ ಕವರ್ ತೆಗೆದುಕೊಂಡು ಕೋನ್ ಟೈಪ್ ಮಾಡಿಬಿಟ್ಟು ಈ ಮೆಹಂದಿ ಲಿಕ್ವಿಡ್ನ ಆ ಕೋನಲ್ಲಿ ಸೇರಿಸ್ಬಿಟ್ಟು ಬೇಕಾದರೂ ಹಚ್ಕೋಬೋದು. ನನಗೆ ಮೆಹಂದಿನ ಯಾವಾಗಲೇ ಆಗಲಿ ಈ ಥರ ಟ್ರೆಡಿಷನಲ್ ಲುಕ್ಕಲ್ಲಿ ಹಚ್ಕೊಳ್ಳೋಕ್ಕೆ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಸೊ ನಾನು ಈ ಥರನೇ ಹಚ್ಕೊತಾ ಇದ್ದೀನಿ. ನಿಮಗೆ ಬೇಕಾದರೆ ಒಂದು ಹಾಲ್ ಕವರ್ನ ಕೋನ್ ಥರ ಪ್ರಿಪೇರ್ ಮಾಡಿಬಿಟ್ಟು ಅದರಲ್ಲಿ ಲಿಕ್ವಿಡನ್ನು ಸೇರಿಸ್ಬಿಟ್ಟು ಕೈಯಲ್ಲಿ ಬೇರೆ ಡಿಸೈನ್ಸ್ ಬೇಕಾದರೂ ಬಿಡಿಸ್ಕೋಬೋದು. ನೋಡಿ ಫ್ರೆಂಡ್ಸ್, ಕೈಗೆಲ್ಲ ನೀಟಾಗಿ ಹಚ್ಕೊಂಡಾಯಿತು. ಈಗ ನಾವು ಇದನ್ನು ಫುಲ್ ಡ್ರೈ ಆಗೋಕ್ಕೆ ಬಿಡಬೇಕು. ಫುಲ್ ಡ್ರೈ ಅಂದರೆ ನೀಟಾಗಿ ಈ ಥರ ಒಣಗಿಬಿಟ್ಟು ಈ ಥರ ಬಂದುಬಿಡಬೇಕು. ಆ ಥರ ಡ್ರೈ ಆಗೋಕ್ಕೆ ಬಿಟ್ಬಿಡಿ, ಆಗ ನೀಟಾಗಿ ಕೈಗೆ ಅಂಟಿರುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಕಲರ್ ಬಂದಿದೆಯೋ. ನಾನು ಓನ್ಲಿ 2 hours ಇಟ್ಕೊಂಡಿದ್ದೆ. ಅದೇ ನೈಟ್ ನಾವು ಅಪ್ಲೈ ಮಾಡಿಬಿಟ್ಟು ಓವರ್ ನೈಟ್ ಇಟ್ಕೊಂಡ್ರೆ ಇನ್ನೂ ಕಲರ್ ಬರುತ್ತೆ. ಒಂದು 2 hours ಇಷ್ಟು ಕಲರ್ ಬಂದಿದೆ ನೋಡಿ. ನಾನು ಡೇ ಟೈಮಲ್ಲಿ ಹಚ್ಕೊಂಡಿರೋದ್ರಿಂದ ನಾನು ಬೇಗ ತೆಗಿಬೇಕಾಯಿತು. ಈ ಥರ ಎಲ್ಲ ರಿಮೂವ್ ಮಾಡಿ ಆದಮೇಲೆ ವಾಟರಲ್ಲಿ ತೊಳೆದು ತೋರಿಸ್ತೀನಿ ಬನ್ನಿ, ಎಷ್ಟು ಚೆನ್ನಾಗಿರುತ್ತೋ. ಸಾಧ್ಯ ಆದರೆ ನೀವು ನೈಟೇ ಹಚ್ಕೊಳ್ಳೋಕ್ಕೆ ಟ್ರೈ ಮಾಡಿ, ಯಾಕಂದರೆ ನಾವು ಜಾಸ್ತಿ ಹೊತ್ತಿಟ್ಕೊಳ್ಳೋದ್ರಿಂದ ಇನ್ನೂ ಕಲರ್ ಬರುತ್ತೆ. ನೈಟ್ ಟೈಮ್ ವಿಡಿಯೋ ಮಾಡೋಕ್ಕಾಗಲ್ಲ, ಸೊ ನಾನು ಡೇ ಟೈಮ್ ಹಚ್ಕೊಂಡೆ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ.
ನೋಡಿ ಫ್ರೆಂಡ್ಸ್, ವಾಶ್ ಮಾಡಿ ಒರೆಸಿದ ಮೇಲೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆಯೋ. ಈಗ ಇದಕ್ಕೆ ಒಂದು 2 ಡ್ರಾಪಷ್ಟು ಕೊಕೊನಟ್ ಆಯಿಲನ್ನು ಹಾಕಿ ನೀಟಾಗಿ ಒರೆಸ್ಕೊಳ್ಳಿ. ಇನ್ನೂ ಶೈನಿಂಗಾಗಿ ಕಾಣಿಸುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮನೆಯಲ್ಲೇ ಮೆಹಂದಿನ ಕೈಗೆ ಪ್ರಿಪೇರ್ ಮಾಡ್ಬೋದು. ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅಂದ್ಕೊತೀನಿ. ಯೂಸ್ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.